ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಬಂದಿರುವಂಥ ಒಂದು ಸಖತ್ತಾಗಿರುವಂಥ ರೆಸ್ಟೋರೆಂಟು ದ ಹೈಯರ್ ಟೇಸ್ಟ್ ಗಾಡ್ಸ್ ಓನ್ ಕ್ಯೂಸಿನ್ ಅಂತ. ಈ ಜಾಗ ಇರೋದು ಇಸ್ಕಾನ್ ಟೆಂಪಲ್ನ ಒಳಗಡೆ. ಇಸ್ಕಾನ್ ಟೆಂಪಲ್ನಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇಲ್ಲಿ ಆಬ್ವಿಯಸ್ಲಿ ನಮಗೆ ನೋ ಗಾರ್ಲಿಕ್ ನೋ ಆನಿಯನ್ ಬಫೆ ಇರುತ್ತೆ. ಸಾತ್ವಿಕ ಆಹಾರ ಇಲ್ಲೇ ಸಿಗುವಂಥದ್ದು. ತುಂಬ ಒಳ್ಳೆಯ ಆ್ಯಂಬಿಯನ್ಸ್ ಇದೆ. ಇಲ್ಲೇ ನೋಡ್ತಾ ಇರ್ಬೋದು ಒಳಗಡೆ ಬರ್ತಿದ್ದ ಹಾಗೆ ಎಷ್ಟು ಚೆನ್ನಾಗಿ ಒಂದು ಆ್ಯಂಬಿಯನ್ಸ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸೊ ನಾವು ಒಂದು ವೀಕೆಂಡ್ ಬಂದಿದ ತಕ್ಷಣ ಫ್ಯಾಮಿಲಿ ಜೊತೆ ಎಲ್ಲರೂ ನಾವು ಈ ಒಂದು ಹೋಟೆಲ್ಗೆ ಬಂದಿದ್ವಿ. ಸೊ ಸಾತ್ವಿಕ್ ಫುಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಕೊಂಡು ತಿಂದರು ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲೂ ಸಾತ್ವಿಕ್ ಫುಡ್ನ ಇಷ್ಟಪಡೋದಾದರೆ ನೀವು ಕೂಡ ಈ ಒಂದು ರೆಸ್ಟೋರೆಂಟ್ನ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರೋ ಆ್ಯಂಬಿಯನ್ಸು ಮತ್ತು ತುಂಬ ಚೆನ್ನಾಗಿರೋ ವೆರೈಟಿನ ಮಾಡ್ತಾರೆ ಇಲ್ಲಿ. ವಿತೌಟ್ ಆನಿಯನ್ ಮತ್ತು ಗಾರ್ಲಿಕ್ ನಾವು ಅಡುಗೆ ಮಾಡ್ಬೋದಾ ಅನ್ನೋದೇ ಒಂದು ದೊಡ್ಡ ಕ್ವೆಶನ್ ಆಗಿರುತ್ತೆ. ಬಟ್ ಇಲ್ಲಿ ವೆರೈಟೀಸ್ ಆಫ್ ಫುಡ್ನ ವಿತೌಟ್ ಗಾರ್ಲಿಕ್ ಆ್ಯಂಡ್ ಆನಿಯನ್ನ ಮಾಡಿರ್ತಾರೆ. ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಇರುತ್ತೆ. ಸೊ ಮೊದಲನೇದಾಗಿ ನಾವು ಕೂತಿರೋ ಕಡೆಯೇ ಸೂಪ್ನ ತೊಗೊಂಬಂದು ಸರ್ವ್ ಮಾಡ್ತಾರೆ. ಸೊ ನಾವು ಹೋದಾಗ ಇದ್ದಿದ್ದು ಮೇಜ್ ಸೂಪು. ಇದು ಅಷ್ಟು ಚೆನ್ನಾಗಿರಲಿಲ್ಲ ಟೇಸ್ಟು ಅಂತಲೇ ಹೇಳ್ಬೋದು. ಯಾಕಂದರೆ ಅದನ್ನು ಮೆಕ್ಕೆಜೋಳದ ಹಿಟ್ಟಿನಿಂದ ಮಾಡಿರ್ತಾರೆ. ಸ್ವೀಟ್ ಕಾರ್ನು ಅಲ್ಲ, ಈ ಕಡೆ ಒಂದು ಟೊಮ್ಯಾಟೊನೋ ಅಥವಾ ಲೆಮನ್ ಕೊರಿಯಂಡರೋ ಆ ಥರದ್ದು ಅಲ್ಲ. ಸೊ ಸೂಪ್ನಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಬೇರೆ ಎಲ್ಲ ಐಟಮ್ಸು ಕೂಡ ತುಂಬ ಚೆನ್ನಾಗಿತ್ತು. ಸೊ ಮೊದಲನೇದಾಗಿ ನೋಡ್ಕೊಂಡು ಬಂದರೆ ಇಲ್ಲೆಲ್ಲ ಸಾಸ್ಗಳನ್ನ ಇಟ್ಟಿದ್ದಾರೆ, ಹಾಗೆ ಸೂಪ್ನ ಕೂಡ ಇಟ್ಟಿರ್ತಾರೆ. ಹಾಗೆ ಇಲ್ಲಿ ಸ್ಟಾರ್ಟರ್ಗೆ ಬಂದರೆ ದಹಿ ವಡಾ ಇತ್ತು, ಹಾಗೆ ಕೋಸಂಬರಿ ಇರುತ್ತೆ ಸ್ಪೆಷಲ್ ಆಗಿರೋವಂಥದ್ದು, ಹಾಗೆ ಸಮೋಸ ಚಾಟ್ ಇತ್ತು, ಪಾಸ್ತಾ ಕೋಸ್ಲ ಇತ್ತು, ಸಲಾಡ್ಸ್ ಇಟ್ಟಿರ್ತಾರೆ, ರಾಯ್ತಾ ಇಟ್ಟಿರ್ತಾರೆ. ಇದೆಲ್ಲ ಒಂದು ಸೈಡಿಗೆ ಇಟ್ಟಿದ್ರೆ, ನಾನು ಬಫೆನಲ್ಲಿ ನೋಡಿರೋಂತಹ ಒಂದು ಚೆನ್ನಾಗಿರೋವಂಥ ಐಟಮ್ ಅಂತಂದರೆ ಇಲ್ಲಿ ಪನ್ನೀರ್ ಟಿಕ್ಕಾ ಇಟ್ಟಿದ್ರು. ಅದ್ರ ಜೊತೆಯಲ್ಲೇ ಬೇರೆ ಎಲ್ಲೂ ಬಫೆಲಿ ನಾನು ನೋಡಿರೋಕ್ಕೆ ಸಿಗೋದಿಲ್ಲ. ಬಜ್ಜಿ ಬೋಂಡ ಕೂಡ ಇಲ್ಲಿ ಸಿಗುತ್ತೆ. ಸೊ ಅದು ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಬಜ್ಜಿ ಬೋಂಡ ಎಲ್ಲ ಇರುತ್ತೆ. ಸೊ ಇದಿಷ್ಟನ್ನ ಮುಗಿಸ್ಕೊಂಡು ಈಗ ಮೇನ್ ಕೋರ್ಸ್ ಕಡೆಗೆ ನಾವು ಬರೋದಾದರೆ ತುಂಬಾ ವೆರೈಟೀಸ್ ಆಫ್ ಫುಡ್ ಇರುತ್ತೆ. ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರುವಂಥದ್ದು ಇದು ರಾಜಸ್ಥಾನಿ ಕಡಿ. ತುಂಬ ಒಂದು ಒಳ್ಳೆ ಟೇಸ್ಟ್ ಇತ್ತು ರಾಜಸ್ಥಾನಿ ಕಡೆ. ಹಾಗೆ ನೀವು ಊಟನ ಲಾಸ್ಟ್ ಎಂಡಲ್ಲಿ ಮೊಸರನ್ನ ಎಂಡ್ ಮಾಡ್ತೀರಾ ಅನ್ನೋದಾದರೆ ಮೊಸರನ್ನ ಕೂಡ ಇರುತ್ತೆ. ಪೊಮೊಗ್ರಾನೆಟ್ಸ್ ಎಲ್ಲ ಹಾಕಿರುವಂಥ ಮೊಸರನ್ನ ಒಗ್ಗರಣೆ ಹಾಕಿ ಸಖತ್ತಾಗಿ ಕ್ರೀಮಿಯಾಗಿ ಮಾಡಿರ್ತಾರೆ. ಹಾಗೆ ಪ್ಲೇನ್ ರೈಸ್ ಕೂಡ ಇರುತ್ತೆ. ಪ್ಲೇನ್ ರೈಸ್ ಇದ್ಮೇಲೆ ಆಬ್ವಿಯಸ್ಲಿ ರಸಮ್ಮು ಎಲ್ಲ ಇರುತ್ತೆ. ಅದ್ರ ಜೊತೆಯಲ್ಲಿ ತುಪ್ಪ ಹಾಗೆ ಪಪ್ಪಲ್ ಪುಡಿ ಇಟ್ಟಿರ್ತಾರೆ. ಅದು ಕೂಡ ಒಂದು ಸ್ಪೆಷಾಲಿಟಿ ಅಂತಲೇ ಹೇಳ್ಬಹುದು ಇಲ್ಲಿನ ಒಂದು ಫುಡ್ಡಲ್ಲಿ. ಹಾಗೆ ಇಲ್ಲಿ ನೋಡಿದ್ರೆ ಪೆಪ್ಪರ್ ರಸಮ್ ಇತ್ತು. ಪೆಪ್ಪರ್ ರಸಮ್ ಅಂತೂ ಸಖತ್ತಾಗಿತ್ತು. ಟೇಸ್ಟು ಸಖತ್ ಕಿಕ್ ಕೊಡ್ತಾಯಿತ್ತು. ಹಾಗೆ ನಾವು ಇಟಾಲಿಯನ್ ಕ್ಯೂಸಿನ್ಗೆ ಅಂತ ಬಂದರೆ ಪಾಸ್ತಾ ಇರುತ್ತೆ. ಅರಬಿಟಾ ಪಾಸ್ತಾ ಇತ್ತು, ರೆಡ್ ಸಾಸ್ ಪಾಸ್ತಾ. ಇದು ಕೂಡ ಒಂದು ಒಳ್ಳೆ ಟೇಸ್ಟಲ್ಲಿ ಇತ್ತು. ಇಲ್ಲಿರೋಂಥ ಯಾವುದೇ ಡಿಶ್ನ ನಾವು ತಿಂದು ನೋಡಿದ್ರು ಇದರಲ್ಲಿ ಆನಿಯನ್ ಗಾರ್ಲಿಕ್ ಇಲ್ವಾ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಬ್ರೆಡ್ ರೋಲ್ ಕೂಡ ಇತ್ತು. ನೆಕ್ಸ್ಟ್ ಬಂದರೆ ಇಲ್ಲಿ ಚಿಲ್ಲಿ ಬೇಬಿ ಕಾರ್ನ್ ಕೂಡ ಇರುತ್ತೆ. ಸ್ಟಾರ್ಟರ್ಸಲ್ಲಿ ಎಲ್ಲ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ತುಂಬಾ ಒಂದು ವೈಡ್ ರೇಂಜ್ ಆಫ್ ವೆರೈಟಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಹಕ್ಕಾ ನೂಡಲ್ಸ್ ಕೂಡ ಇತ್ತು. ಹಕ್ಕಾ ನೂಡಲ್ಸು ಬೇಬಿಕಾರ್ನ್ ಚಿಲ್ಲಿ ಏನಿದೆ ಒಳ್ಳೆ ಕಾಂಬಿನೇಷನು, ಸಖತ್ತಾಗಿರುತ್ತೆ. ಹಾಗೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಸಣ್ಣ ಸಣ್ಣ ಹಪ್ಪಳಗಳು, ಹಾಗೆ ಪಾಪಡ್ ರಸಮ್ ರೈಸ್ ಜೊತೆಗೆ ತಿನ್ನೋದಕ್ಕೆ ಪಾಪಡ್ ಅಂತೂ ಸಖತ್ತಾಗಿರುತ್ತೆ, ಅದು ಕೂಡ ಇರುತ್ತೆ. ಸೊ ಈ ಸೈಡ್ಗೆ ಬಂದರೆ ಇನ್ನೊಂದು ಸೈಡಲ್ಲಿ ಮಸಾಲ ದೋಸೆ ಇರುತ್ತೆ. ನಮ್ಮ ಸೌತ್ ಇಂಡಿಯನ್ ಸ್ಪೆಷಲ್ ಮಸಾಲ ದೋಸೆ. ನಾನು ಹೋದಾಗ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಮಸಾಲ ದೋಸೆ ಹಾಗೆ ಸಾಂಬಾರನ್ನ ಇಟ್ಟಿರ್ತಾರೆ. ಹಾಗೆ ಈ ಕಡೆ ಬಂದರೆ ನಮಗೆ ನಾರ್ತ್ ಇಂಡಿಯನಲ್ಲಿ ಪಂಜಾಬಿ ಛೋಲೆ ಇರುತ್ತೆ. ಛೋಲೆ ರೋಟಿನ ನಮಗೆ ಅಲ್ಲೇ ಸರ್ವ್ ಮಾಡ್ತಾರೆ, ಯಾವ್ದು ಬೇಕು ಅಂತ ಹೇಳಿದ್ರೆ. ಸೊ ಅದ್ರ ಜೊತೆಲಿ ಸೈಡ್ ಡಿಶಸ್ಗಾಗಿ ನಾವು ಇದನ್ನು ತೊಗೋಬೋದು.
ಹಾಗೆ ಇಲ್ಲಿ ದಾಲ್ ಇದೆ, 2 ವೆರೈಟಿ ಆಫ್ ದಾಲ್ ಇದೆ. ಹಾಗೆ ಈ ಕಡೆ ಬಂದರೆ ವೆಜ್ ದಮ್ ಬಿರಿಯಾನಿ ಇತ್ತು. ಈ ವೆಜ್ ದಮ್ ಬಿರಿಯಾನಿ ಅಂತೂ ನನ್ನ ಫೇವ್ರೆಟ್ ಆಗಿಬಿಡ್ತು ಅಂತಲೇ ಹೇಳ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಇಲ್ದಂಗೆ ನಾವು ಇಷ್ಟು ಚೆನ್ನಾಗಿ ಇಷ್ಟು ಟೇಸ್ಟಿಯಾಗಿರೋವಂಥ ವೆಜ್ ದಮ್ ಬಿರಿಯಾನಿ ನಾನು ಫಸ್ಟ್ ಟೈಮ್ ತಿಂದಿರೋ ಅಂಥದ್ದು. ಸೊ ಹಾಗೆ ಇಲ್ಲಿ ಬಂದರೆ ಮಲಾಯ್ ಕೋಫ್ತಾ ಇತ್ತು. ಹಾಗೆ ನೆಕ್ಸ್ಟ್ ಬಂದರೆ ಕಡಾಯಿ ಸಬ್ಜಿ ಕೂಡ ಇತ್ತು. ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಸಕ್ಕತ್ತಾಗಿರೋವಂಥ ಸಬ್ಜಿ ಮಾಡಿದ್ರು, ಅದು ಕೂಡ ತುಂಬ ಚೆನ್ನಾಗಿ ಇತ್ತು. ಹಾಗೆ ಈ ಕಡೆ ಬಂದರೆ ದಮ್ಮಾಲು ಇತ್ತು. ಈ ದಮ್ಮಾಲು ಅಂತೂ ಕ್ರೀಮಿಯಾಗಿ, ಹಾಗೆ ಆ ಸ್ಮಾಲ್ ಪೊಟ್ಯಾಟೋಸ್ ಏನಿರುತ್ತೆ ತುಂಬ ಚೆನ್ನಾಗಿ ಇತ್ತು. ಹಾಗೆ ಪನ್ನೀರಲ್ಲಿ ಬಂದರೆ ಪನ್ನೀರ್ ಮಖನಿ ಇತ್ತು, ಅದು ಕೂಡ ತುಂಬ ಕ್ರೀಮಿಯಾಗಿ ಟೇಸ್ಟಿಯಾಗಿ ಇತ್ತು. ಸೊ ಡೆಸರ್ಟ್ ವಿಚಾರಕ್ಕೆ ಬಂದರೆ ನಮಗೆ ಸಖತ್ತಾಗಿರುವಂಥ ಪೇಸ್ಟ್ರೀಸ್ನ ಇಟ್ಟಿದ್ರು. ಇದು ಕೂಡ ಎಗ್ಲೆಸ್ ಪೇಸ್ಟ್ರೀಸ್ ಆಗಿರುತ್ತೆ. ಹಾಗೆ ವೈಡ್ ರೇಂಜಸ್ ಆಫ್ ನಮಗೆ ಸ್ವೀಟ್ಸ್ ಕೂಡ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಒಂದು ರಸಗುಲ್ಲ ರೀತಿಯಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಮ್ಯಾಂಗೋ ಪೇಸ್ಟ್ರಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಇತ್ತು. ಹಾಗೆ ಇನ್ನೊಂದು ಸೈಡ್ ಬಂದರೆ ನಮಗೆ ಇಲ್ಲಿ ರಸ್ಮಲಾಯಿ ಇರುತ್ತೆ, ಕೇಕ್ ಇರುತ್ತೆ, ಮಫಿನ್ ಇರುತ್ತೆ, ಹಾಗೆ ಪಾಯಸ ಇರುತ್ತೆ, ಕ್ಯಾರೆಟ್ ಹಲ್ವಾ ಇತ್ತು. ಹಾಗೆ ವೈಡ್ ರೇಂಜ್ ಆಫ್ ನಮಗೆ ಫ್ರೂಟ್ಸ್ ಕೂಡ ಇರುತ್ತೆ, ಕಟ್ ಫ್ರೂಟ್ಸ್, ಫ್ರೆಶ್ ಕಟ್ ಫ್ರೂಟ್ಸು. ಅದ್ರ ಜೊತೆಲೇ ವೀಗನ್ ಐಸ್ ಕ್ರೀಮ್ ಕೂಡ ಇರುತ್ತೆ. ಇಲ್ಲಿ ಸಿಗೋವಂತಹ ಎಲ್ಲ ಪದಾರ್ಥಗಳು ಕೂಡ ವೀಗನ್ ಆಗಿದೆ. ಸೊ ನೀವು ಕೂಡ ಈ ವೀಕೆಂಡ್ ಎಲ್ಲಾದರೂ ವಿಸಿಟ್ ಮಾಡಬೇಕು ಅನ್ನೋದಾದರೆ ದ ಹೈಯರ್ ಟೇಸ್ಟ್ನ ವಿಸಿಟ್ ಮಾಡಿ, ನೀವು ಕೂಡ ತುಂಬಾ ಇಷ್ಟಪಡ್ತೀರಾ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ನಾನು ಇನ್ನೊಂದು ಸಖತ್ತಾಗಿರುವಂಥ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. Until then, take care, bye bye, and thank you so much for watching this video.